ನಿಮ್ಮ ತೋಟದಲ್ಲೂ ಈ ಥರ ಬೆಳಿಬೇಕಾದ್ರೆ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಉಪಯೋಗಿಸಿ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಉಪಯೋಗಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ರಿ. ಹೆಲೋ ಗುರು, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಗ್ಗೆ ತಿಪ್ಪೆಯಲ್ಲಿ ಗೊಬ್ಬರ ತುಂಬ ವೀಡಿಯೋನ ತೋರಿಸ್ತಿದ್ದಾನೆ. ಇದೇನಪ್ಪ ಅಂತ ನಿಮಗೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ರೈತರುಗಳಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮತ್ತು ಒಂದು ಬಾಣಲಿ ಕರಣಿನ ತಗೊಂಡು ತುಂಬಿದಂಥ ಗೊಬ್ಬರನೂ ಎತ್ಕೊಂಡು ನಮ್ಮ ಹೊಲದ ಕಡೆ ಹೊರಟೆ. ತಗೊಂಡು ಬಂದಿದ್ದಂತಹ ಗೊಬ್ಬರನ ಒಂದು ಸೈಡ್ ಇಟ್ಬಿಟ್ಟು ಮತ್ತೆ ಬಾಣಲಿನೂ ಈ ಕರಡಿನೂ ಎತ್ಕೊಂಡು ಎಲ್ಲಿಗೆಪ್ಪ ಹೋಗಿದ್ದು ಅಂತಂದರೆ ಮಣ್ಣು ತರೋಣ ಅಂತ. ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಮಣ್ಣು ಬೇಕಲೇಬೇಕು. ಅದರಿಂದ ಒಂದು ಬಾಣಲಿ ಮಣ್ಣನ್ನ ತಗೊಂಡೋಗಿ ನಾವು ಯಾವ ಜಾಗದಲ್ಲಿ ಮಿಕ್ಸ್ ಮಾಡ್ತೀವಿ ಆ ಜಾಗಕ್ಕೆ ತಗೊಂಡೋಗಿ ಮಡಗಿದೆ. ಮತ್ತು ಒಂದು ಬಾಣಲಿ ಅಂತೂ ಸಾಕಾಗಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಬಾಣಲಿನೂ ಕೂಡ ಮಣ್ಣನ್ನ ಎತ್ಕೊಂಡೋದೆ. ಅದನ್ನ ತಗೊಂಡೋಗಿ ನಾನು ಒಂದು ಸೈಡ್ ಸುರಿನಿಲ್ಲ, ಅದೇ ರೀತಿ ಪಕ್ಕದಲ್ಲೇ ಮಡಗಿದೆ. ಎರಡು ಬಾಣಲಿಲಿ ಮಣ್ಣು ತಂದು ಮಡಿಕೊಂಡೆ. ಒಂದು ಬಾಣಲಿ ಮಣ್ಣು ಈ ನೆಲಕ್ಕೆ ಸುರಿದಿದೆ. ಆ ಸುರಿದ ಮೇಲೆ ಮತ್ತೆ ಸ್ವಲ್ಪ ಗೊಬ್ಬರನ ಮಿಕ್ಸ್ ಮಾಡಿದೆ. ಮತ್ತು ತಂದಿದ್ದಂತಹ ಇನ್ನೊಂದು ಬಾಣಲಿ ಮಣ್ಣನ್ನು ಅದ್ರ ಮೇಲೆ ಸುರಿದೆ. ಮತ್ತು ಇನ್ನೊಂದು ಸ್ವಲ್ಪ ಗೊಬ್ಬರ ಮಿಕ್ಕಿತ್ತು. ಆ ಗೊಬ್ಬರನ ತೆಗ್ದು ಮಣ್ಣು ಮೇಲೆ ಮತ್ತೆ ಹಾಕಿದೆ. ಅದು 3 ಥರ ಟೈಪ್ ಆಯಿತು. ಒಂದು ಸೈಡ್ ಗೊಬ್ಬರ, ಮತ್ತು ಇನ್ನೊಂದು ಸೈಡ್ ಮಣ್ಣು, ಮತ್ತು ಇನ್ನೊಂದು ಸೈಡ್ ಮಣ್ಣು, ಮತ್ತು ಇನ್ನೊಂದು ಸೈಡ್ ಗೊಬ್ಬರ. ಈಗ ಎರಡೂ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಗಾರೆ ಕಲಿಸ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದ್ಮೇಲೆ ಅದನ್ನ ನೀಟಾಗಿ ಒಂದು ಬಾಣಲಿಗೆ ತುಂಬಿಕೊಂಡೆ. ಅದನ್ನೆಲ್ಲ ತುಂಬ್ಕೊಂಡಾದ್ಮೇಲೆ ಇದು ಏನಕ್ಕೆಪ್ಪ ತಗೊಂಡಿರೋದು ಅಂತ ನಿಮಗೂ ಇನ್ನೂ ಕ್ಯೂರಿಯಾಸಿಟಿ ಇದ್ದೇ ಐತೆ. ಇವಾಗ ಹೇಳ್ತೀನಿ ಬನ್ನಿರಿ ಅದನ್ನ. ಅದು ಏನಕ್ಕೆಪ್ಪ ಅಂತಂದರೆ, ಇದು ಪ್ರತಿಯೊಬ್ಬ ರೈತನ ತೋಟದಲ್ಲೂ ಕಾಣ್ತಕ್ಕಂಥ ಪ್ರಾಬ್ಲಮ್ಮು. ಏನಪ್ಪ ಅಂತಂದರೆ, ಅವರು ಬೆಡ್ ಹೊಡಿಸಿ ಪೇಪರೆಲ್ಲ ಹಾಸಿರ್ತಾರೆ. ಅದಕ್ಕೆ ಅವರು ಕಾಳು ಬೇಗನೆ ಮೊಳಕೆ ಬರಲಿ ಅಂದ್ಬಿಟ್ಟು ಮೇಲೆ ಮಡಗಿ ಅವರು ಮೊಳಕೆ ಕಡಿಸಿರ್ತಾರೆ. ಅದರಿಂದ ಅದು ಪೈರು ನೀಟಾಗಿ ಗ್ರಿಪ್ಪಿಂದ ನಿಂತಿರಲ್ಲ. ಸ್ವಲ್ಪ ನಾಟಾಗೋದ್ರೆ ಪೈರು ಉಡಲ್ಲ ಅಂದ್ಬಿಟ್ಟು ಅವರು ಮೇಲೆ ಹಾಕಿರ್ತಾರೆ. ಅದರಿಂದ ಅದು ನೀಟಾಗಿ ಬುಡದಲ್ಲಿ ಶಕ್ತಿ ಅಂಥದ್ದು ಇರಲ್ಲ. ಅದರಿಂದ ನಾವು ಇವಾಗ ಏನು ಮಾಡೋಣ ಅಂತಂದರೆ, ಸ್ವಲ್ಪ ಬುಡಕ್ಕೆ ಸ್ವಲ್ಪ ಗೊಬ್ಬರ ಹಾಗೆ ಸ್ವಲ್ಪ ಮಣ್ಣನ್ನ ಬೆರೆಸಿ ಎರಡನ್ನೂ ಈ ಥರ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವು ಸ್ವಲ್ಪ ಸ್ಟ್ರೆಂತ್ ಬಿಗಿ ಬರುತ್ತೆ ಬುಡ. ಮತ್ತು ಹಂಗೆ ಸ್ವಲ್ಪ ಗೊಬ್ಬರ ಹಾಕಿರೋದ್ರಿಂದ ಇಳುವರಿನೂ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ, ನಾವು ಇವತ್ತು ನಮ್ಮ ತೋಟಕ್ಕೆ ಒಂದು ಸೈಡಿಂದ ಎಲ್ಲ ಪ್ರತಿಯೊಂದು ಗಿಡಕ್ಕೂ ಈ ಥರ ಗೊಬ್ಬರ ಎಲ್ಲ ಹಾಕಿದ್ವಿ. ಹಾಕಿಲ್ಲದೆ ಒಂದು ಸೈಡಲ್ಲಿ ನೋಡಿರಿ ಯಾವ ಥರ ಬಿತ್ಕೊಂಡಿದ್ದಾವೆ ಪೈರು. ಈ ಸೈಡು ಗೊಬ್ಬರ ಎಲ್ಲ ಹಾಕಿದ್ವಿ. ಅದಕ್ಕೆ ಈ ಥರ ಹೆಂಗೆ ಕಾಣ್ತಾಯಿವೆ ನೋಡಿ. ಅಂತೂ ಇಂತೂ ಗೊಬ್ಬರ ಎಲ್ಲ ಹಾಕಿ ಫೈನಲ್ ಮುಗೀತು. ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.